ಶುಭೋದಯ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರೋಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮೂರಿಗೆ ಒಬ್ಬ ರಿಲೇಷನ್ ಮದುವೆಗೆ ಅಂತ ಹೋಗಿದ್ವಿ. ಫ್ಯಾಮಿಲಿ ಜೊತೆ ಟೈಮ್ನ ಕಳೆದಿರೋ ಅಂಥ ಒಳ್ಳೆ ಟೈಮು. ನಾವು ಬ್ಯಾಂಗ್ಳೂರಿಂದ ಹೊರಟ್ವಿ. ಏಕೆ ಅಂತಂದರೆ ನಮ್ಮೂರಲ್ಲೇ ಚಾಮರಾಜನಗರದ ಹತ್ರ ನಮ್ಮೂರು, ಅಲ್ಲಿ ಒಂದು ಮದುವೆ ಇತ್ತು ರಿಲೇಷನ್ದು. ಹಾಗಾಗಿ ಬ್ಯಾಂಗ್ಳೂರು ಟು ನಗರ ಹೊರಟ್ವಿ ನಾವು. ಆನ್ ದ ವೇ ಇದು ತುಂಬ ಚೆನ್ನಾಗಿತ್ತು. ರೋಡು, ವಾತಾವರಣ, ಬೆಟ್ಟ, ವೆದರ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಸೊ ನಾನು ಹಂಗೆ ವಿಡಿಯೋ ಮಾಡಿಕೊಂಡು ಮಾತಾಡಿಕೊಂಡು ಹೋಗ್ತಾಯಿದ್ವಿ. ಅದು ನೋಡೋಕ್ಕೆ ಒಂದು ಚೆಂದ. ನಗರದ ಕಡೆ ಹೋಗ್ಬಿಟ್ರೆ ಕಬ್ಬು, ಭತ್ತ, ಗದ್ದೆ, ನೀರು, ಆಗಾಗ ಸಿಗೋ ಅಂಥ ಹೊಳೆಗಳು, ಪ್ರತಿಯೊಂದು ಆ ಗ್ರೀನರಿ, ಅಲ್ಲೇ ನಮ್ಮ ಬ್ರ್ಯಾಂಡು ಸಿಕ್ಕರು, ಈ ಕುರಿ ಮರಿಗಳು, ಇವನ್ನೆಲ್ಲ ನೋಡಿಕೊಂಡು ಹಂಗೆ ಮಾತಾಡಿಕೊಂಡು ಮುಂದಕ್ಕೆ ಹೋಗ್ತಾಯಿದ್ವಿ. ಒಂದು ಒಳ್ಳೆ ಟೈಮು. ಆನ್ ದ ವೇ ಹೋಗ್ಬೇಕಾದ್ರೆ ಎಲ್ಲ ನೋಡಿಕೊಂಡು ಮಾತಾಡಿಕೊಂಡು ನೆಮ್ಮದಿಯಿಂದ ಹೋಗೋವಂಥ ಟ್ರಾವೆಲಿಂಗ್ ಮಜಾನೇ ಬೇರೆ. ನೋಡಿ, ರೋಡ್ ನೋಡ್ಬೋದು. ನಾವು ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ನೋಡಿ ಬೇಜಾರಾಗಿರ್ತೀವಿ. ಈ ಒಂದು ರೋಡಲ್ಲಿ ಎಷ್ಟು ನಮ್ಮದೊಂದೇ ಗಾಡಿ, ಒಂದೇ ರೋಡು, ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದು ನೋಡಲಿಕ್ಕೆ ಖುಷಿಯಾಗ್ತಿತ್ತು. ತುಂಬ ಫೀಲ್ ಸೂಪರ್. ಎಷ್ಟು ಚೆನ್ನಾಗಿದೆ ನೋಡಿ. ಅದೇ ಮಾದಪ್ಪ ಬೆಟ್ಟ, ಅದೇ ಮಾದೇಶ್ವರ ಬೆಟ್ಟ. ಬೆಟ್ಟನೇ ಸುರಿಸ್ತಿಲ್ಲ, ಅದೇ ಬೆಟ್ಟ ಅಲ್ಲಿ ಹೋಯ್ತು. ಬೆಟ್ಟ ಅದೇ ಮಾದಪ್ಪ. ನಿಜ ಅದೇನಾ ಬೆಟ್ಟ? ಸುಳ್ಳ ಹೋಗಪ್ಪ ನೀನು. ಯೂಟ್ಯೂಬ್ ಏನಾರು ಹೇಳೋದು ತೋರಿಸೋದು. ಸಖತ್ತಾಗಿದೆ ಬೆಟ್ಟ. ಮಾದೇಶ್ವರನ ಬೆಟ್ಟ ಹತ್ರ ಇರೋ ಬೆಟ್ಟ ಇದು. ಮಾದೇಶ್ವರನ ಬೆಟ್ಟ ಅಲ್ಲ, ಇವ್ರು ಸುಮ್ಮನೆ ಹೇಳ್ತಾರೆ. ಅದೇನಾ ಮಾದೇಶ್ವರನ ಬೆಟ್ಟ? ಪಕ್ಕದಲ್ಲೇ ಇನ್ನು ಮುಂದಕ್ಕೆ ಹೋಗ್ಬೇಕು. ಮದುವೆ ಅಂದರೆ ಸಂಭ್ರಮ ಅಲ್ವಾ, ಎಲ್ಲ ಸಿಗ್ತಾರೆ. ಇವರೆಲ್ಲ ಒಂದು ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿಯವರು. ಇವರು ದೊಡ್ಡ ಫ್ಯಾಮಿಲಿ. ಇವನು ಇದಾನಲ್ಲ, ಇವನು ಜಗ್ಗು ಅಂತ, ಕ್ರೇಜಿ ಬಾಯ್. ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾರಂತೆ ಅವ್ರ ಮನೆಯವ್ರು ಪೂರ. ತುಂಬ ಚೆನ್ನಾಗಿ ಮಾತಾಡಿದ್ರು. ಫುಲ್ ಖುಷಿಯಾಯಿತು ನನಗಂತೂ. ಈ ಆಂಟಿ ಅಂತೂ ರೀಲ್ಸ್ ಎಲ್ಲ ನೋಡ್ತೀವಿ, ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀವಿ ಅಂತ ಪ್ರತಿಯೊಬ್ಬರು ಅವ್ರು ನೋಡಿ, ಅವ್ರು ಅಷ್ಟು ಫ್ಯಾಮಿಲಿ ಒಂದೇ ಕಡೆ ಕೂತಿರೋ ಅಂಥದ್ದು. ಅವ್ರು ಯಾವಾಗಲೂ ಅಷ್ಟೇ. ಇವರು ಶಿವರಾಮ ಮಾವ ಅಂತ ಅಂಕಲ್ಲು, ಅವರು ಅಷ್ಟೇ. ಇವರು ನಿವೃತ್ತ ASI. ತುಂಬ ಹಿರಿ ಮನುಷ್ಯರು ನಮ್ಮ ಒಂದು ಫ್ಯಾಮಿಲಿನಲ್ಲಿ. ನನಗೆ ಭಾಳ ಇಷ್ಟ ಈ ಅಂಕಲ್ನ ಕಂಡ್ರೆ. ಎಲ್ಲೇ ಸಿಕ್ಕರು ನನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾವು ಹಂಗೆ ತುಂಬ ಚೆನ್ನಾಗಿ ಮಾತಾಡಿಸ್ತೀವಿ. ಪರ್ಸ್ನಲಾಗಿ ಆ ಅಂಕಲ್ನ ಕಂಡ್ರೆ ನನಗೆ ಭಾಳ ಇಷ್ಟ. ಕಂಡಾಗೆಲ್ಲ ಏನಮ್ಮ ಅಂತ ತುಂಬ ಚೆನ್ನಾಗಿ ಮಾತಾಡಿಸ್ತಿರ್ತಾರೆ. ಇನ್ನು ಇಲ್ಲಿ ನೋಡಿ, ನಮ್ಮ ಮನೆಯವರು ಮಾವನ ಮಗಳು ಅಂದ್ಬಿಟ್ಟು ನನಗೆ ಕುಡ್ಕ ಅಂತ ಕೊಡಲಿಲ್ಲ ಇವಳನ್ನ ಅಂತ ರೇಗಿಸ್ತಾ ಇದ್ದಾರೆ. ವಾಯ್ಸ್ ಆಗೋಣ ಅಂತಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇತ್ತು, ಹಾಗಾಗಿ ಅದು ವಾಯ್ಸ್ ಓವರ್ ಕೊಡ್ತಾ ಇರೋದು ಹಾಕೋಕ್ಕಾಗ್ತಿಲ್ಲ. ಅವಳಂತೂ ನಾಚ್ಕೊತಾ ಇದ್ದಾಳೆ. ಇನ್ನು ಪಕ್ಕದಲ್ಲಿ ಅವ್ರ ಗೀತಿನೂ ಕೂತಿದ್ರು. ಇನ್ನು ಇವಳಿಗೆ ಹೇಳದ್ಮೇಲೆ ಅವಳಿಗೆ ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೋತಾಳೆ ಅಂತ ಅವಳಿಗೂ ಹೇಳ್ತಾಯಿದ್ರು. ಇವಳನ್ನಾದರೂ ಕೊಡಲಿಲ್ಲ ನನಗೆ, ಇವರಪ್ಪನೂ ಹಂಗೆ ಮಾಡ್ದ, ಸರಿ ಇಲ್ಲ ಹುಡುಗ ಅಂತ ಕೊಡಲಿಲ್ಲ ಅಂತ ಸುಮ್ಮನೆ ಚುಡಾಯಿಸ್ತಾಯಿದ್ರು. ಅವರು ಖುಷಿಯಾಗಿ ಎಲ್ಲನೂ ಕಾಮನಾಗಿ ತೊಗೊತಾರೆ. ಫ್ಯಾಮಿಲಿ ಅಂತ ಅಂದರೆ ಹಂಗಲ್ವಾ. ನಾವು ಅಷ್ಟೇ ಯಾವುದನ್ನು ಸೀರಿಯಸ್ಸಾಗಿ ತೊಗೊಳ್ಳಲ್ಲ. ಕಾಮಿಡಿ ಥರ ಅಲ್ಲೇ ಮಾತಾಡಿಕೊಂಡು ಖುಷಿಯಾಗಿದ್ದು ಬಂದ್ಬಿಡ್ತೀವಿ. ನನಗೆ ಖುಷಿಯಾಗಿದ್ದೇನು ಗೊತ್ತಾ, ನೋಡಿದವರೆಲ್ಲ ನಿಮ್ಮ ರೀಲ್ಸ್ ನೋಡ್ತೀವಿ, ನಿಮ್ಮ ವೀಡಿಯೋಸ್ ನೋಡ್ತೀವಿ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ, ತುಂಬ ನನಗೆ ಬೇಕಾಗಿರೋದು ಆ ಥರ ಎಂಕರೇಜ್ ಮಾಡೋರೆ ನಮಗೆ ಬೇಕಾಗಿರೋಂಥದ್ದು. ಇದೊಂದು ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ. ನಾನು ಈ ಒಂದು ಫ್ಯಾಮಿಲಿ ಬಗ್ಗೆ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಅವ್ರ ಊರಿಗೆ ಹೋದಾಗ. ಇವನು ನೋಡಿ, ಅವನು ಜಗ್ಗು ಅಂತ, ಪಾಪ ಒಳ್ಳೆ ಹುಡುಗ. ಅಕ್ಕ ನಿಮ್ಮ ರೀಲ್ಸ್ ಎಲ್ಲ ನೋಡ್ತೀವಿ, ಯೂಟ್ಯೂಬಲ್ಲಿ ಮೆನ್ಷನ್ ಮಾಡಿ ಅಂತ ಕೇಳ್ದ. ನನಗೆ ಭಾಳ ಇಷ್ಟ ಆಯಿತು. ಇವಳು ಬಂದು ನಮ್ಮ ಯಜಮಾನ್ರು ಹೇಳ್ತಿದ್ದಾರೆ ನಮ್ಮ ನಾದಿನಿ ಇವಳು ಅಂತ. ಎಲ್ಲ ರಿಲೇಷನ್ಸೇ. ಎಷ್ಟು ಜಾಲಿಯಾಗಿ ನನಗೆ ಅವ್ರ ಫ್ಯಾಮಿಲಿ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಈಗಿನ ಕಾಲದಲ್ಲೂ ಇಷ್ಟು ಒಗ್ಗಟ್ಟಾಗಿ ಒಂದು 50 ಮೆಂಬರ್ಸ್ ಇರ್ಬೋದೇನೋ ಅವರ ಒಂದು ಫ್ಯಾಮಿಲಿನಲ್ಲಿ. ಅವ್ರ ಫ್ಯಾಮಿಲಿಗೆ ಯಾವಾಗಲೂ ದೇವರು ಆಯುಷ್ ಆರೋಗ್ಯ ಕೊಟ್ಟು ಹಂಗೆ ಚೆನ್ನಾಗಿಟ್ಟಿರಲಿ ಎಲ್ಲರನ್ನೂ. ಹಂಗೆ ಒಟ್ಟೊಟ್ಟಿಗೆ ಚೆನ್ನಾಗಿರಲಿ ಅವರು ಅಂತ ಕೇಳ್ಕೊತೀನಿ. ನಾವು ಊಟಕ್ಕೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಎಲ್ಲರೂ ಮಾತಾಡ್ತಾಯಿದ್ವಿ. ಮತ್ತು ಏನು ಸಮಾಚಾರ ಹಾಗೆ ಹೀಗೆ ಅಂದ್ಕೊಂಡು. ಫ್ಯಾಮಿಲಿ ಅಂದರೆ ಹಾಗೆ
ಇವನ್ನ ಮಾತ್ರ ಮರಿಬೇಡಿ, ಜಗ್ಗು ಕ್ರೇಜಿ ಬಾಯ್ ಅಂತ ನಾನು ಇಟ್ಟಿರೋದು. ಅವನು ಹೇಳಿದ್ದಾನೆ ನನ್ನ ಹೆಸ್ರು ಹೇಳಿ ಯೂಟ್ಯೂಬಲ್ಲಿ ಅಂತ. ಸರಿ ಎಲ್ಲ ಮುಗಿಸ್ಕೊಂಡು ಸಂಜೆ ಏನಪ್ಪ ಮಾಡೋದು ಅಡುಗೆನ ಅಂತ ಅಂತಿದ್ವಿ. ಮದುವೆ ಮನೇಲೆಲ್ಲ ಬೇಳೆ ಸಾರು ತಿಂದು ಎಲ್ಲ ಚೆನ್ನಾಗಿತ್ತು, ಊಟ ಎಲ್ಲ ಸಾಕಾಗಿತ್ತು. ಆಮೇಲೆ ಅಲ್ಲೇ ನಮ್ಮ ಮನೆ ಹತ್ರನೇ ನುಗ್ಗೆ ಸೊಪ್ಪು ಮರ ನೋಡಿದ್ವಲ್ಲ, ಸರಿ ನುಗ್ಗೆ ಸೊಪ್ಪು ಮುರ್ಕೊಂಡು ಉಪ್ಸಾರು ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡ್ವಿ. ಏನಂದರೆ ಈ ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋದು ಅಂದರೆ ಎಲ್ಲರಿಗೂ ಇಷ್ಟ. ಯಾಕೆಂದರೆ ವಯಸ್ಸಾದವ್ರಿಗೆ, ನಮಗೆ, ಮಕ್ಕಳಿಗೆ ಒಂದು ಸ್ವಲ್ಪ ಕಿರಿಕಿರಿ, ಬಟ್ ನಮಗೆಲ್ಲ ಇಷ್ಟ ಆಗುತ್ತೆ. ನಾನು ಎಲ್ಲನೂ ಈಸ್ಕೊಂಡೆ. ಅವರೆಲ್ಲ ನಮ್ಮ ಯಜಮಾನ್ರು ಅತ್ತಿ ಮುರ್ಕೊಟ್ರು. ನುಗ್ಗೆ ಸೊಪ್ಪೆಲ್ಲ ಫ್ರೆಶ್ಶಾಗಿ ಸಿಕ್ತು, ಭಾಳ ಚೆನ್ನಾಗಿತ್ತು ನುಗ್ಗೆ ಸೊಪ್ಪಂತೂ. ನೋಡ್ತಾ ಇದ್ದೀರಾ ಏನ್ರಿ? ಎಲ್ಲ ಕಿತ್ಕೊಟ್ರ ಯಾರು? ನಮ್ಮನೆಯವ್ರು ಕಿತ್ತಿದ್ದು. ನೋಡಿದ್ ಏನು ಹೋಗಲ್ಲ ಕಂಡ್ಯ. ಮಾಮೂಲು ನಮ್ಮ ಮದುವೆಯಿಂದ ಇನ್ನ ತೊಳೆದು ಮಾಡಿಕತಿ ಸಾಕು. ಚಂದ ಆಗಿಲ್ಲ ಅಷ್ಟೇ. ಅಯ್ಯೋ ನನ್ನ ಇದ್ರಲ್ಲಿ ಬಂತು ಇದ್ರಲ್ಲಿ ಕಟ್ ಮಾಡಿ ಇನ್ನೇನು ಅದೇ ಹಾಕಕ್ಕಾಯ್ತದ ನಾನು? ಅಯ್ಯೋ ಲೋಟ ಕೊಟ್ಬಿಡೆ. ಏನು ಇಷ್ಟು ಬೆಳ್ಳಗೆ ಕಾಣ್ತೀಯ ನನ್ನ ಫೋನಲ್ಲಿ ತನು? ಓ ಅಂಕಲು ಕಾಣ್ತವ್ರ ಬೆಳ್ಳಿಗೆ. ಯಾನು ತೆಗ್ದಿಲ್ಲ. ಯುವರ್ ರೈಟ್. ಇವ್ರು ಯಾವ ಕಾಯಿ ಕೊಡ್ತಾರ ಟಿವಿ ಲೈನ್ ಟಿವಿ ನೈನ್ಗೆ ಏನು? ನಿಮ್ಮ ಮನೆ ಚೆನ್ನಾಗಿ ಬರುತ್ತೆ ಅಲ್ವಾ ಆಂಟಿ? ಫ್ಯಾಮಿಲಿ, ನೈಸ್ ಫ್ಯಾಮಿಲಿ ಅಂತ ಹಾಕ್ಬಿಡೋದು. ನೈಸ್ ಫ್ಯಾಮಿಲಿ. ಚಿಕನ್ ತರ್ಸಕ್ಕೆ ಯೋಚನೆ ಮಾಡ್ತಾರೆ. ನೈಸ್ ಫ್ಯಾಮಿಲಿ ಮಾಡಿ ಹಾಕೋ, ಈಗ ತಿಂದು ಹಾಕ್ಬಿಡ್ತಾರೆ. ಕುಡಿ ಫಸ್ಟ್. ವಾವ್, ಟೀ ಸೂಪರ್ ಆಗೈತೆ. ಪಾನ್ ಕುಸ್ತಾರ ಇವತ್ತು ಚಿಕನ್ ತರ್ಸೋಣ ಅಂದ್ರೆ ಏನು? ಚಕುರ್ತಿ ತಿನ್ನಲ್ಲ ನಾವು. ಚಕುರ್ತಿ ಇಲ್ಲ ಅಂದಿದ್ರೆ ಅಂಕಲು 5 kg ಚಿಕನ್ ತರಿಸಿರೋರು ಇವಾಗ. ಅದಕ್ಕೆ ಇವಾಗ ವಡೆ ಮಾಡ್ತಾ ಇದ್ದೀವಿ, ಜೊತೆಗೆ ಉಪ್ಸಾರು ಅಲ್ವಾ, ಮುದ್ದೆ. ಊರಿಗೆ ಬಂದ್ರೆ ಮಾತ್ರ ಟೀ. ಎಣ್ಣೆ ವಡೆ ಅಲ್ವಾ? ಬೆಂಗಳೂರು ಮಾತ್ರ. ಬೆಂಗಳೂರಲ್ಲಿ ಮನೇಲೆ ಬರಾಗಲ್ಲ. ಮನೇಲೆ ನಾಗಪ್ಪ ಕೇಳು ಎಷ್ಟು ಬಾಟ್ಲ್ ಇತ್ತು ಅಂತ. ಫುಲ್ ಬಾಟ್ಲುಗಳು. ನಾನು ಟೀ ಸೊಪ್ಪು ಬಿಡಿಸ್ಕೊಂಡು ಎಷ್ಟು ದಿವಸ ಆಗಿತ್ತು ಗೊತ್ತಾ ನಾವು ಈ ಥರ ಉಪ್ಸಾರು ಮಾಡಿ ಆಂಟಿ. ನಿಮ್ಮಲ್ಲಿ ಮಾಡ್ಕೊಂಡು ಉಪ್ಸಾರು ಇವರಿಬ್ರು ತಿನ್ನಲ್ಲ, ನಾನು ಒಬ್ಳೆ. ಒಬ್ರಿಗೋಸ್ಕರ ಮಾಡ್ಬೇಕು. ನಾನು ಇಷ್ಟ ಇಬ್ರಿಗೂ ಅಭ್ಯಾಸ ಮಾಡ್ಬೇಕು. ತಿಂತಾರೆ, ನಾನು ಬಲವಂತಕ್ಕಷ್ಟೇ. ಉಪ್ಸಾರು ಅಂತ ಊಟ ಯಾವುದು ಕೇಳಿ, ನಾನು ಉಪ್ಸಾರು ಅಂದ್ರೆ ಸಾಕು ನಮ್ಮ ಮನೇಲಿ ಬಾಯಿ ಬಿಟ್ಬಿಡೋದು. ನೀವು ಯಾವ ಖಾರ ಆಡಿಸ್ತೀರಾ? ಹೋದ ಎಲ್ಲ ಕಡ್ದು ಆ ಕಡೆ ಸಾರು ಮಾಡ್ತಾ ಇದ್ದೇವೆ. ಮಾಮ ಪಾಪ ಹಚ್ತಾ ಇತ್ತ ಕೆಲಸದವಳು. ನಂಗೆ ಸಂಬಳ ಕೊಟ್ಟಿಲ್ಲ, ಸೋ ಸ್ಯಾಡ್. ಈ ಓನರ್ ಸಂಬಳ ಕೊಡಲ್ಲ, ಚೆನ್ನಾಗಿ ಊಟ ಕೊಡಲ್ವಾ 3 ಹೊತ್ತು? ನೋ, ಒಳ್ಳೆ ಊಟನೂ ಕೊಡಲ್ಲ. ನೋ ಚಿಕನ್ ಬಿರಿಯಾನಿ, ನೋ ಚಿಕನ್ ಚಾಪ್ಸ್, ನೋ ಚಿಕನ್ ಕಬಾಬ್, ನಥಿಂಗ್. ಕೆಲ್ಸಗಾರಿಗೆಲ್ಲ ತಗೊಳ್ಳೋಣ ಕೊಡೋದೇ ಕಷ್ಟ. ಅವ್ಳಿಗೆ ಚಿಕನ್ ಕಬಾಬು, ಚಿಕನ್ ಬಿರಿಯಾನಿ ಅಂತೆ. ಒಟ್ಟಿನಲ್ಲಿ ನೀಟಾಗಿ ಕೆಲಸ ಮಾಡ್ತಾಳೆ. ಬೇಕಿದ್ರೆ ಹೇಳಿ, ಫೋನ್ ನಂಬರ್ ಕೊಡ್ತೀನಿ. ನೀವು ಬೇಕಿದ್ರೆ ಏನೋ ಕರ್ಸ್ಬೋದು. ನಾಟ್ ಅವೈಲೇಬಲ್, ಬಿಸಿ.
ನಾಟ್ ಅವೈಲೇಬಲ್ Yeah, not available. I'm busy. Occupied. ಇದು ಯಾವ ಮನೆ ಗೊತ್ತಾ? ನಾನು ಒಂದ್ಸಲಿ ಫುಲ್ಲು ಹೋಮ್ ಟೂರ್ ಮಾಡಿದ್ನಲ್ಲ, ಅದೇ ಮನೇಲಿ ಇವತ್ತು ನಾವು ಒಂದು ಮದುವೆ ಇತ್ತು ಅಂತ ಬಂದಿದ್ವಿ. ಅಲ್ಲೇ ಉಳ್ಕೊಂಡು ಇವತ್ತು ಉಪ್ಸಾರು ಮಾಡೋಣ ಎಲ್ಲರೂ ಅಂದ್ಕೊಂಡು ಮಾತಾಡ್ಕೊಂಡು ಉಪ್ಸಾರು ಮಾಡ್ತಾಯಿದ್ವಿ. ನುಗ್ಗೆ ಸೊಪ್ಪು, ಹೆಸರು ಕಾಳು, ಬೇಳೆ ಎಲ್ಲ ಹಾಕ್ಬಿಟ್ಟು. ಆಂಟಿ ಇಲ್ಲಿ ಒಡೆಗೆ ನೆನೆಸಿ ಏನೇನು ಹಾಕ್ತಲ್ಲ, ಒಡೆಗೆ ನೆನೆಸಿದ್ದಾರೆ. ವಡೆ, ಸಾರು, ಸೊಪ್ಪು, ಹಳ್ಳಿ ಸೂಪರಾಗಿದೆ. ಹಂಗಲ್ಲ ಕಡೆ ಆಂಟಿ ಹಾಕ್ಬಿಡ್ಲಾ ಈಗ ಒಟ್ಟಿಗೆ? ಈ ಬೇಳೆ ಬೇಡ ಬೇಡ ಬೇಡ, ಅದಕ್ಕೆ ನಾನು ಚೆನ್ನಾಗಿದೆ. ಎಷ್ಟು ಹಾಕ್ಲಿ ಬೇಡ? ನಂಗೆ ಅಳತೆ ಪಟ್ಟಿ ಗೊತ್ತಾಗಲ್ಲ. ಬೇಕು ಅನ್ಸುತ್ತೆ. ಹಾಕ್ಬಿಡ್ಲಾ? ಇದು ಕಾಳು ಇಷ್ಟು ಹಾಕ್ಬಿಡ್ಲಾ? ಈಗ ಎರಡು ಒಟ್ಟಿಗೆ ಹಾಕ್ಲಾ? ಏನಾರು ಇದ್ದು ಬೇಳೆ ಇಲ್ಲ. ಬೇಳೆ ಏನೂ ಇಲ್ಲ ತಾನೇ. ಬೇಳೆ ಏನೂ ಇಲ್ಲ. ಈಗ ಈ ಕಡೆ ಕಳೆಪುರಿ ಕೊಟ್ರಿ ಅವ್ರಿಗೆ. ಬರೀ ಬೇಳೆನೆ ಹಾಕ್ಬೇಕು ಚಂದ. ತರ್ಸ್ಲಾ? ಏ. ಇದು ಕಳೆ ಬೇಳೆ ಹಾಕುವಾಗ ಚೆನ್ನಾಗಿರಲ್ಲ ಕಣೆ. ಏನ್ ಗೊತ್ತು ಅದಿದು ಅದು ಚಿಕ್ಕ ಬೇಳೆ, ಅದು ದೊಡ್ಡ ಬೇಳೆ ಹಾಕ್ಯಾವ. ಇಲ್ಲ, ತಂಪು ಇರುತ್ತೆ ಕಣೆ. ನುಗ್ಗೆ ಸ್ವಲ್ಪ ಹೀಟ್ ಅಲ್ವಾ? ಇದ್ರ ಬದಲು ಅಲಸಂದೆ ಹಾಕಿ. ಎರಡು ಮತ್ತೆ ಅವ್ರಿಗೆ ಇಷ್ಟ ಇವತ್ತು. ಅದು ಚೆನ್ನಾಗಾಗಲ್ಲ. ನಮ್ಗೆ ಇಷ್ಟ. ಈ ಹಸಿರುಗಿಂತ ಚೆನ್ನಾಗಿರುತ್ತೆ. ಏನು ಬೀಡಿ ಹಾಕಿದಿ? ಅಕ್ಕೇನು ಚೆನ್ನಾಗೇ ಇದ್ದೀರಲ್ಲ. ಸಾಕು ಆಂಟಿ, ಇಷ್ಟು ಸಂದೆ ಸಾಕು ಆಂಟಿ. ಸಾಕು. ನನ್ನ ನೋಡಿದ ಮಟ್ಟಿಗೆ ಇದ್ರಲ್ಲಿ ಏನೂ ಇಲ್ಲ. ಚೆನ್ನಾಗಿದೆ, ಗೊತ್ತು ಹೊಲದದು. ಅವ್ರು ಕೊಡು ಹೊರದ ತಗೊಂಡು ಕೊಟ್ಟರು. ಚೆನ್ನಾಗಿದೆ. ತೊಳೆ ಹುರಿದ್ಬಿಟ್ಟು ಹಾಕ್ಲಾ? ಬೆಚ್ಚ ಮಾಡ್ಬಿಟ್ಟು ಹಾಕು ಕಿಮ್ಮು. ಓಕೆ ಓಕೆ. ಇಲ್ಲಿ ನಾನು ಉಪ್ಸಾರು ಖಾರ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬಾಣಲಿನಲ್ಲಿ ಜೀರಿಗೆ ಮತ್ತು ಮೆಣಸನ್ನ ಹಾಕ್ಕೊಂಡು ಫ್ರೈ ಮಾಡ್ತಾ ಇರೋ ಅಂಥದ್ದು. ಏಕೆಂದರೆ ಸ್ವಲ್ಪ ಜೀರಿಗೆ ಮೆಣಸು ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದೇ ಬಾಣಲಿನಲ್ಲಿ ಎಷ್ಟು ಬೇಕಷ್ಟು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋ ಅಂಥದ್ದು. ಏನಕ್ಕಂದರೆ ಒಣಗಿದ ಮೆಣಸಿನ್ಕಾಯಿ ಖಾರ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ. ಹಸಿಮೆಣ್ಸಿಕಾಯ್ದು ಯಾರೂ ಲೈಕ್ ಮಾಡಲ್ಲ ನಮ್ಮ ಮನೇಲಿ, ಹಾಗಾಗಿ ಎಲ್ಲರಿಗೂ ಇದಿಷ್ಟ. ಮತ್ತು ಆ ಒಂದು ಖಾರಕ್ಕೆ ಬೆಳ್ಳುಳ್ಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕಮ್ಮಿ ಆಗ್ತಾಯಿದ್ದೆ, ಅದಕ್ಕೆ ಆಂಟಿ ಇಲ್ಲ ಜಾಸ್ತಿ ಹಾಕು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನು ಒಂದು 6 ಬೆಳ್ಳುಳ್ಳಿನ ಹಾಕಿದ್ದೀನಿ. ಯೋಚನೆ ಮಾಡಿ ನೀವು ಎಷ್ಟು ಖಾರ ರುಬ್ತಾ ಇದ್ದೀನಿ ಅಂತ. ಏಕೆಂದರೆ ಎಷ್ಟೊಂದು ಜನ ಇದ್ರಲ್ಲ, ಮನೆ ತುಂಬ ಜನ. ಸೊ ಹಾಗಾಗಿ ಖಾರನ ರುಬ್ತಾ ಇರೋದು ಅಂಥದ್ದು. ಅದಕ್ಕೆ ಫಸ್ಟು ಒಣಗಿದ ಮೆಣಸಿಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು ಇಷ್ಟೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ತೋರಿಸ್ತೀನಿ. ಸ್ವಲ್ಪ ನೋಡಿ ರುಚಿಗೆ ಎಷ್ಟು ಅಂದರೆ ಸ್ವಲ್ಪ ಮುಂದಾಗೆ ಇರಬೇಕು. ಯಾಕೆಂದರೆ ಖಾರದ ಪುಡಿ ಹಾಕಿರ್ತೀವಲ್ಲ, ಉಪ್ಪು ಕರೆಕ್ಟಾಗಿದ್ದರೆ ಉಪ್ಸಾರಿಗೆ ತುಂಬ ಚೆನ್ನಾಗಿ ಆಗ ಅಂಥದ್ದು. ಕೊತ್ತಂಬರಿ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಖಾರಕ್ಕೇನು ಕೊತ್ತಂಬರಿ ಸೊಪ್ಪೇನು ಹಾಕಂಗಿಲ್ಲ. ಚೆನ್ನಾಗಂತೂ ಇರುತ್ತೆ. ನಮ್ಮ ಮನೇಲಿ ಉಪ್ಸಾರು ಅಂದರೆ ಎಲ್ಲರಿಗೂ ಇಷ್ಟ. ನೋಡಿ ಇದು ರುಬ್ಕೊಂಡು ಬಂದೆ. ಸ್ವಲ್ಪ ಗಟ್ಟಿಗೆ ರುಬ್ಬಬೇಕು, ನೀರು ಹಾಕಬಾರ್ದು. ಸ್ವಲ್ಪ ಅರ್ಧಂಬರ್ಧ ಆದಮೇಲೆ ಮತ್ತು ಇನ್ನೊಂಚೂರು ಬೇಕಂದರೆ ನೀರು ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸಿ ಮಾಡೋ ಅಂಥದ್ದು. ಒಂದು ಕಡೆ ಎಲ್ಲ ಆಂಟಿ ಇದಕ್ಕೆ ಇಟ್ಟಿದ್ರು, ಏನಪ್ಪ ಅದು ವಡೆ ಮಾಡೋಣ ಅಂತ ಅವ್ರು ರೆಡಿ ಮಾಡ್ಕೊಂಡಿದ್ರು. ಖಾರ ರೆಡಿ ಆಯಿತು ಒಣಗಿದ ಮೆಣಸಿನ್ಕಾಯ್ದು. ನಾನಿಲ್ಲಿ ಒಂದು ಕಡೆ ಸ್ವಲ್ಪ ತೊಗರಿಬೇಳೆ, ಹಸ್ರು ಕಾಳು ಮತ್ತು ಅಲಸಂದೆ ಕಾಳು 3 ಹಾಕಿ ಬೇಯೋಕ್ಕೆ ಇಟ್ಟಿರೋ ಅಂಥದ್ದು ದೊಡ್ಡ ಪಾತ್ರೆಯಲ್ಲಿ. ಏಕೆಂದರೆ ನಾನು ಹೇಳಿದ್ನಲ್ಲ ಆವಾಗಲೇ, ಅಷ್ಟೊಂದು ಜನ ಇರುವಾಗ ನಾವು ಜಾಸ್ತಿನೇ ಮಾಡಬೇಕಾಗುತ್ತೆ. ಅದು ಸ್ವಲ್ಪ ಅಂದರೆ ಮುಕ್ಕಾಲು ಭಾಗ ಬೆಂದಾಗ ಇಲ್ಲಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಲ್ಲ, ನುಗ್ಗೆ ಸೊಪ್ಪು, ಅದನ್ನೆಲ್ಲನೂ ಅದಕ್ಕೆ ಹಾಕೋ ಅಂಥದ್ದು. ಎಲ್ಲನೂ ನೀಟಾಗಿ ಬೇಯಿಸ್ಕೊಬೇಕು. ಅದೇನಪ್ಪ ನುಗ್ಗೆ ಸೊಪ್ಪು ಬೇಗ ಬೆಂದ್ಬಿಡ್ತು ಈ ಸಲ ಅಂತೂ.
ಎಷ್ಟು ಟೇಸ್ಟಾಗಿತ್ತು ಅಂತಂದರೆ ಎಲ್ಲನೂ ಚೆನ್ನಾಗಿತ್ತು. ಈ ಕಡೆ ವಡೆ ತಿನ್ನೋದ, ಈ ಕಡೆ ನುಗ್ಗೆ ಸೊಪ್ಪು ತಿನ್ನೋದ ಅನ್ನೋದು ಎಲ್ಲರಿಗೂ, ಯಾಕೆಂದರೆ ಎರಡೂ ಚೆನ್ನಾಗಿತ್ತು. ಬಟ್ ಎಲ್ಲರೂ ವಡೆನ ಇಷ್ಟಪಟ್ಟು ತಿಂದರು, ಯಾಕೆಂದರೆ ಅದು ಅಲಸಂದೆ ಕಾಳು ವಡೆ ಮಾಡಿದ್ದವರು. ಕಡಲೆಬೇಳೆ ವಡೆ ಸಾಮಾನ್ಯವಾಗಿ ಮಾಡ್ತಿರ್ತಾರೆ, ಇವರು ಅಲಸಂದೆ ವಡೆ ಮಾಡಿದ್ರು. ಅಲಸಂದೆ ವಡೆಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಮಾನ್ಯವಾಗಿ. ಊರಿಗೆ ಹೋದಾಗ ಅದು ಏನು ಡಿಫ್ರೆಂಟ್ ತಿಂಡಿ ಅದು ವಡೆ ಅನ್ನೋದು, ಏಕೆಂದರೆ ಇಲ್ಲೆಲ್ಲ ಕಡಲೆಬೇಳೆ ಮಾಡ್ತಾಯಿರ್ತೀವಿ ನಾವು. ನೋಡಿ, ಇದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತಾ ಇರೋ ಅಂಥದ್ದು ಕಾಳು, ಸೊಪ್ಪು ಎಲ್ಲನೂ. ಅದು ಚೆನ್ನಾಗಿ ಬೇಯಬೇಕು, ಬೆಂದು ರಸ ಬಿಟ್ಕೊಳ್ಳುತ್ತೆ ಅದು. ಅದು ಟೇಸ್ಟೇ ಬೇರೆ. ಉಪ್ಸಾರು ಯಾರೆಲ್ಲ ತಿಂತೀರಾ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹೆಂಗೆ ಏನು ಅಂತ. ನಾನಿಲ್ಲಿ ಒಂದು ಕಡೆ ರೈಸ್ಗಿಟ್ಟೆ, ಎರಡೂ ಕಡೆ ಸ್ಟವ್ ಇರೋದ್ರಿಂದ ಇಲ್ಲಿ ವಡೆ ಮಾಡೋಣ ಅಂತ ಆಂಟಿ ಬಾಣಲಿ ಇಟ್ಟು ಎಣ್ಣೆ ಕಾಯಕ್ಕಿಟ್ರು. ಇಲ್ಲಿ ಒಂದು ಕಡೆ ರುಬ್ತಾಯಿದ್ರು. ಇದನ್ನೆಲ್ಲ ವಡೆಗೆ ಹಾಕ್ಕೊಂಡು ಈರುಳ್ಳಿ, ಹಸಿಮೆಣ್ಸಿಗೆ, ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿದ್ದು, ಇನ್ಯಾವ ಖಾರನೂ ಹಾಕಿಲ್ಲ. ನಾವು ಏನೇನೋ ಹಾಕ್ತೀವಿ, ಜೀರಿಗೆ, ಒಣಗಿದ ಮೆಣ್ಸಿನ್ಕಾಯಿ ಎಲ್ಲ, ಅವ್ರು ಅಷ್ಟೇ ಹಾಕಿ ಎಷ್ಟು ಚೆನ್ನಾಗಿ ವಡೆ ಮಾಡ್ತಾರೆ ಗೊತ್ತಾ. ಕ್ರಿಸ್ಪಿಯಾಗಿರುತ್ತೆ, ಏನೋ ಒಂಥರ ತುಂಬ ಚೆನ್ನಾಗಿತ್ತು ವಡೆ. ನಾವು ಎಲ್ಲರೂ ಸೇರಿಕೊಂಡು ಮಾಡೋದಂಥ ಖುಷಿನೇ ಬೇರೆ. ಇದು ಸೊಪ್ಪನ್ನ ಬಸ್ಕೊಂಡಿದ್ನಲ್ಲ, ನುಗ್ಗೆ ಸೊಪ್ಪನ್ನ, ಅದಕ್ಕೆ ನಾನಿಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಒಗ್ಗರಣೆ ಹಾಕ್ತಾಯಿರೋ ಅಂಥದ್ದು. ಮಾತಾಡಿಕೊಂಡು ಒಂಥರ ಫ್ಯಾಮಿಲಿ ಜೊತೆ ಇರೋ ಟೈಮೇ ಚೆಂದ, ಖುಷಿಯಾಗುತ್ತೆ. ಎಲ್ಲರೂ ಚೆನ್ನಾಗಿದ್ದು ಚೆನ್ನಾಗಿ ಮಾತಾಡಿಕೊಂಡು ಅಡುಗೆ ಮಾಡೋದ್ರಲ್ಲಿ ಇರೋ ಖುಷಿ ನನಗೆ ಬೇರೆ ಎಲ್ಲೂ ಸಿಗಲ್ಲ. ನೋಡಿ, ಒಗ್ಗರಣೆ ಎಲ್ಲ ಆಯಿತು. ಅದಕ್ಕೆ ಕಣ್ಣು ತಾಗುತ್ತೆ ಅಂಥೇಳಿ ನಾನು ಚಾಕ್ನ ಹಜ್ಜಿ ಹಾಕ್ತಾ ಇರೋಂಥದ್ದು. ಇದೇ ಕಂಟೆಂಟು ಈ ಒಂದು ವ್ಲಾಗಲ್ಲಿ. ನಾವೇನಾದರೂ ತಿನ್ನುವಾಗ ಮಾಡಿದ್ರೆ ಈ ಥರ ಕಬ್ಬಿಣದ ಚಾಕ್ನ ಕಾಯಿಸಿ ಹಜ್ಜೋದ್ರಿಂದ ಇನ್ನು ಪಲ್ಯ ಎಲ್ಲ ಆದಮೇಲೆ ಅದಕ್ಕೆ ಒಂದು ತೆಂಗಿನಕಾಯಿನ ತುರಿದು ಹಾಕಿರೋಂಥದ್ದು. ಏಕೆಂದರೆ ಅಷ್ಟು ಕ್ವಾಂಟಿಟಿಗೆ ಒಂದು ತೆಂಗಿನಕಾಯಿ ಫುಲ್ಲು ಬೇಕಾಗುತ್ತೆ ಪಲ್ಯಕ್ಕೆ, ಭಾಳ ಚೆನ್ನಾಗಿರುತ್ತೆ. ನನಗೆ ಈ ತೆಂಗಿನಕಾಯಿ ಹಾಕುವಾಗ ನಮ್ಮ ಮಹಾಲಕ್ಷ್ಮಕ್ಕಂದೇ ನೆನಪು ಬಂತು. ಏಕೆಂದರೆ ಅವರು ಪಲ್ಯಗಳು, ಈ ಗೊಜ್ಜುಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡೋರು. ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಅವ್ರನ್ನ. ಕೆಲವೊಂದು ಟೈಮಲ್ಲಿ ಕೆಲವೊಬ್ಬರು ನೆನಪಾಗ್ಬಿಡ್ತಾರಲ್ವ, ಹಾಗೆ ಒಂಥರ ಅದು ಬೇಜಾರು ವಿಷಯ. ಲಾಸ್ಟ್ ಇಯರು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದರು. ಅದೊಂದು ಬೇಜಾರು ವಿಷಯ, ಹೇಳ್ಕೊಳಕ್ಕಾಗೋದೇ ಇಲ್ಲ. ಇನ್ನು ಈ ಒಂದು ಫ್ಯಾಮಿಲಿ ಸಾನ್ಗಾಲ ಅಂತ ಇವರು ಬಂದು ಜಾಯಿಂಟ್ ಫ್ಯಾಮಿಲಿ. ಈ ಫ್ಯಾಮಿಲಿ ಬಗ್ಗೆ ಒಂದು ಅಲ್ಲಿ ಅವ್ರ ಊರಿಗೆ ಹೋದಾಗ ಒಂದು ದೊಡ್ಡ ವ್ಲಾಗೇ ಮಾಡಿ ಹಾಕ್ತೀನಿ. ಈ ಜಗ್ಗಿ ಬಗ್ಗೆ ಎಲ್ಲ ಅವ್ನು ಹೇಳ್ತಾ ಇದ್ದ, ಮೆನ್ಷನ್ ಮಾಡಿ ಆಂಟಿ ಅಂತ. ಹಾಗಾಗಿ ಅವ್ರ ಫ್ಯಾಮಿಲಿ ತುಂಬ ಚೆನ್ನಾಗಿರುತ್ತೆ ಯಾವಾಗ್ಲೂ ಜೊತೆಯಲ್ಲಿ. ಇನ್ನು ಈ ಒಂದು ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.